ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಜನರ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುವಂಥ ಪ್ರಯತ್ನವನ್ನು ರಾಜ್ಯದ ಉದ್ದಗಲದಿಂದ ಹಳ್ಳಿಗಳಿಂದ ನ್ಯೂಸ್ 18ನ ಈ ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಬಂದಿದ್ದೇವೆ. ಹೀಗೆ ರಾಜ್ಯದಲ್ಲಿ ಓಡಾಡ್ತಿರುವಾಗ ಜನರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಂದ ಕೇಳಿ ಬಂದಂಥ ಪ್ರಶ್ನೆ ಯಾವಾಗ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಅನ್ನೋದು. ಸ್ಥಳೀಯ ಆಡಳಿತ ನಮ್ಮ ಆಡಳಿತ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಇಡೋದಕ್ಕಿರುವಂಥ ಸೂತ್ರ. ಎಷ್ಟೋ ಸಮಸ್ಯೆಗಳಿಗೆ ಈ ಆಡಳಿತ ವ್ಯವಸ್ಥೆ ಮೂಲಕನೇ ಪರಿಹಾರ ಕೂಡ ಸಿಗುತ್ತೆ. ಆದರೆ ಜನಪ್ರತಿನಿಧಿಗಳಿಲ್ಲದೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಆಡಳಿತ ಕೇವಲ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಹಾಗಾದರೆ ಚುನಾಯಿತ ಜನಪ್ರತಿನಿಧಿಗಳಿಲ್ಲದೆ ಜನರಿಗಾಗ್ತಾ ಇರುವಂಥ ಸಮಸ್ಯೆಗಳೇನು? ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರ ನಿಲುವೇನು ಅನ್ನೋದನ್ನು ನಮ್ಮೂರಲ್ಲಿ ನ್ಯೂಸ್ 18ನ ಈ ಪಂಚಾಯಿತಿ ಫೈಟ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಹೋಗೋಣ. ಇವತ್ತು ನಾವು ಯಾದಗಿರಿ ಜಿಲ್ಲೆಯಲ್ಲಿದ್ದೀವಿ. ಇಲ್ಲಿರುವಂಥ ಸ್ಥಳೀಯ ಮುಖಂಡರುಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ನಮ್ಮ ಜೊತೆಗೆ ವಿವಿಧ ಸಂಘಟನೆಗಳ ಮುಖಂಡರಿದ್ದಾರೆ, ಸಾರ್ವಜನಿಕರು ಕೂಡ ಇದ್ದಾರೆ. ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ನಡೆಯೋದಕ್ಕೆ ವಿಳಂಬ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾದಗಿರಿ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಸ್ಥಳೀಯ ಜನರನ್ನು ಮತ್ತೆ ಮಾತಾಡ್ಸೋಣ. ಸರ್, ಪ್ರಾಯಶಃ 3-4 ವರ್ಷ ಆಗಿದೆ TPZP ಚುನಾವಣೆ ನಡೆದು. ಸೊ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಗ್ರಾಮೀಣ ಭಾಗದಲ್ಲಿ. ಅದನ್ನು ಅಡ್ರೆಸ್ ಮಾಡೋದಕ್ಕೆ ಕಷ್ಟ. ಈಗ ಕಂಪಲ್ಸರಿ ಯಾವುದೇ ಸರ್ಕಾರ ಇಲ್ಲರಿ ಅಣ್ಣ, ಯಾವುದೇ ಸರ್ಕಾರ ಇರಲಿ, ಯಾರೇ ಜನಪ್ರತಿನಿಧಿಗಳು ಇರಲಿ, ಈ TPZP ಮೋಸ್ಟ್ಲಿ ಇಂಪಾರ್ಟೆಂಟ್. ಯಾವುದಕ್ಕಪ್ಪ ಅಂದ್ರೆ ಹಳ್ಳಿ ಜನಗಳು ನೇರವಾಗಿ MLA ಬರೋಕ್ಕಾಗಲ್ಲ, ಹಳ್ಳಿ ಜನರು ನೇರವಾಗಿ MP ಬಳಿ ಬರೋಕ್ಕಾಗಲ್ಲ, CM ಬಳಿ ಹೋಗೋಕ್ಕಾಗಲ್ಲ. ಇದೇನು ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಮೆಂಬರ್ಗಳು ಅಥವಾ ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರೆ ಹಳ್ಳಿಗಳಲ್ಲಿ ಆಗದಂಥ ಕುಂದುಕೊರತೆಗಳು, ಪ್ರಾಬ್ಲಮ್ಗಳು, ತೊಂದರೆಗಳನ್ನು ಏನಾದರೂ ನೀರಿಂದು ಅಥವಾ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಭೇಟಿ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಈಗ TPZP ಅವಧಿ ಮುಗಿದು ಈಗ ಒಂದು ಪೀರಿಯಡ್ ಮುಗಿದ್ರೆ ಈಗ ಆಲ್ರೆಡಿ ಮತ್ತೆ 4 ವರ್ಷ ಆಯಿತು. 4 ವರ್ಷ ಮುಗಿಸಿದ್ದು ಯಾವುದೇ ಸರ್ಕಾರ ಇದ್ದರೂ ನಿದ್ದೆ ಮಾಡ್ಲತ್ತದ. ಈಗ BJP ಇರಲಿ, ಕಾಂಗ್ರೆಸ್ ಇರಲಿ, ಸರ್ಕಾರ ಇತ್ತು. ಮೊದಲು BJP ಸರ್ಕಾರ ಅದೇ ಮುಂದಡಿಕೆ ದಬ್ಬಿಕೆ ಬಂದದ. ಈ ಕಾಂಗ್ರೆಸ್ನ ಅಧಿಕಾರ ಬಂದು 2 ವರ್ಷ ಆಯಿತು, ಅವ್ರನ್ನ ಮುಂದಕ್ಕೆ ಹಾಕಿಕೊಂಡ್ರೆ ಈಗ ಅನುಕೂಲವಾಗಿ ಅನಿವಾರ್ಯವಾಗಿ ಈ TPZP ಎಲೆಕ್ಷನ್ ಮಾಡಲೇಬೇಕು. ಎಲ್ಲ ZP TPL ಎಲ್ಲ ಅಧಿಕಾರಿಗಳದೇ ದರ್ಬಾರ್, ಅಧಿಕಾರಿಗಳು ಕೈಗೂ ಸಿಗಲ್ಲ. ಏನೇ ಕೇಳಬೇಕು ಅಂದ್ರೂ ನಾವು MLAಗಳ ಹತ್ರನೇ ಬರಬೇಕು. ಹಳ್ಳಿಯಿಂದ ಒಬ್ಬ ರೈತ ಬರೋಕ್ಕಾಗತ್ತೆ ಸರ್ ಪ್ರತಿದಿನ ಏನೋ ಸಮಸ್ಯೆಗಳಿದ್ರೆ? ಇವತ್ತು ನ್ಯೂಸ್ 18 ಒಂದು ವಿಶೇಷ ಅಭಿಯಾನ ಮಾಡ್ತಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ಇದು ಜನಪರ ಕೆಲಸ ಮಾಡ್ತಕ್ಕಂಥದ್ದು ನ್ಯೂಸ್ 18ನಲ್ಲಿ ನಮ್ಗೆ ಕೇಳಿಬರ್ತವೆ. ಇವತ್ತು ಬೆಂಗಳೂರಿನ ಹಿಡಿದು ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಜನರ ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರ ಮತ್ತು ಹೋರಾಟಗಾರರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೇಸಿ ಇವತ್ತು ಸರ್ಕಾರ ಗಮನ ಸೆಳೀತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಇದು ನಮಗೆ ಒಳ್ಳೆ ಬೆಳವಣಿಗೆ. ನಿಮ್ಲಿಂತ ಇದು ಕೆಲಸ ಆಗ್ತಕ್ಕಂಥದ್ದು ನಮಗೆ ಆಸೆ ಕೂಡ ಅದ. ನಿಮ್ಲಿಂತ ಆತದ, ಇಂದು ಕೂಡ ಆಗ್ಯಾವ, ಈಗಿನ ಆತವ ಅಂತಕ್ಕಂಥದ್ದು ನನ್ನ ಆಸೆ ಅದ. ನಂದೊಂದು ಕಳಕಳೆ ಮನವಿ, ಇವತ್ತು ನ್ಯೂಸ್ 18 ಮುಖಾಂತರ ನಂದೊಂದು ಮನವಿ, ಈ ಹಿಂದೆ ಇರ್ತಕ್ಕಂಥ ಸರ್ಕಾರ ಆಗಲಿ ಅವ್ರು ಒಬ್ಬರ ಮ್ಯಾಗ ಒಬ್ಬರು ಹಾಕಿಸಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ? ಇವತ್ತು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ, MP MLA ಮತ್ತು ಈ ನಗರಸಭೆ, ಪಟ್ಟಣ ಪಂಚಾಯತಿ ಇವೇನದ ಸರಳವಾಗಿ ಸಮಯಕ್ಕೆ ಸರಿಯಾಗಿ ಮಾಡಿದರೆ ಏನಂತದ ಅವ್ರವ್ರ ವ್ಯಾಪ್ತಿಗಳನ್ನು ಅವರು ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಜನಗಳಿಗೆ ಕೂಡ ಹತ್ತಿರ ಇರ್ತಕ್ಕಂಥ ವ್ಯಕ್ತಿ ಏನು ಸಿಗ್ತಾನಲ್ಲ ಅವ್ರಿಗೆ ಅನ್ನೋದು. ಇವತ್ತು ನನಗೆ TPZP ಇಷ್ಟು ವರ್ಷಲಿಂತ ಮಾಡಿಲ್ಲ ಅಂದ್ರೆ ಅವ್ರು ಜನಗಳು ಮರ್ತೆ ಬಿಡ್ಲಾಕತ್ತಾರ. ಅದನ್ನು ಜಾಸ್ತಿನ ಆದ್ರೂ ಮರ್ತು ಬಿಡ್ತಾರೆ. ಹಂಗಾಗಿ ಅದು ಮರೆಮಾಚಲಕ್ಕೆ ಬಿಡಬಾರ್ದು. ಅದು ಅವ್ರ ಸಮಯಕ್ಕೆ ಅನುಗುಣವಾಗಿ ಮಾಡ್ಬೇಕು. ಅದು ಕೋರ್ಟ್ ವಿಷಯ, ಅದು ವಿಷಯ ತಂದು ಕೇಸಿ ಟೈಪ್ ಮಾಡ್ಕೊಂಡು ಹೋದ್ರಲ್ಲ, ಇದು ಒಳ್ಳೆಯದಲ್ಲ. ಇದು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಇದನ್ನು ಕಾರ್ಯರೂಪಕ್ಕೆ ತಂದು ಕೇಸಿ TPZP ತಾಗ ಯಾವ ಪಕ್ಷನ ಬರಲಿ, ಯಾವ ಕ್ಯಾಂಡಿಡೇಟ್ ಬರಲಿ ಪ್ರಶ್ನೆ ಇಲ್ಲ. ಆವಾಗ ಆ ವ್ಯಾಪ್ತಿ ಅಭಿವೃದ್ಧಿ ಮಾಡ್ಲಿಕ್ಕೆ, ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತು ಕಾರ್ಯಕರ್ತರು ಕೂಡ ಎಲ್ಲ ಪಕ್ಷದ ಅವರು ಕೂಡ ನಾರಾಜಾರ, ಕೆಲಸ ಮಾಡ್ಲಿಕ್ಕೆ ಇಚ್ಛಾಶಕ್ತಿ ಇಲ್ಲ. ಅವ್ರು ಹಿಂಗೆ ಹೆಂಗಲ್ದಾಗ ಇವತ್ತು 61 ಕೆಲಸ ಒಬ್ಬತ್ತು ಗ್ರಾಮ ಪಂಚಾಯತಿಗೆ ಆಗೋದನ್ನು TPಗೆ ಹೋಗಿ ZP ಹೋಗಿ ಕೇಳೋಕ್ಕಲ್ಲ, ಅಲ್ಲೇ ಮುಗಿಸಿ ಅಂತಾರೆ. TPದವರು ZPದವರು ಅಲ್ಲಿ ಆಗಲಿಲ್ಲ ಅಂದ್ರೆ, ಅವ್ರಿಗೆ ಗೊತ್ತಿರಲಿಲ್ಲ, ಯಾರು ಸಿಗಲಿಲ್ಲ ಅಂದರೆ MLA ಹೋಗಿ ಕೇಳೋಕ್ಕಾಗಲ್ಲ. ಅದ್ರಸ್ಲಾಗ ಅವ್ರು ಇದ್ರು ಅಂದ್ರೆ ಅಲ್ಲೇ ಕೇಳಂತಾರೆ, ಅಲ್ಲೇ ಇವ್ರ ಸಮಸ್ಯೆ ಮುಗಿದೋಗ್ತದೆ. ಹಂಗಾಗಿ ಕೇಸಿ ಇದು ಏನತ್ತ, ಇವ್ರು ಏನತ್ತ, ಈಗ ಶಾಸಕರಾಗಲಿ MPಗಳಾಗಲಿ, ಈಗ MPಗಳು ಯಾರು ಅಂದ್ರೆ ಆ ಕಡೆ 100 ಕಿಲೋಮೀಟ್ರ್, ಈ ಕಡೆ 100 ಕಿಲೋಮೀಟ್ರ್, ಅಲ್ಲಿ 100 ಕಿಲೋಮೀಟ್ರ್ ಆದ್ರೂ ಅವ್ರು ಸಿಗ್ತಾರಂತ ನಮಗೆ ಗ್ಯಾರಂಟಿ ಇಲ್ಲ.
ಇಲ್ಲಿ ಹೋದ್ರೆ ಅವರು ಯಾರಾದ ಅವ್ರವ್ರ ಕಾರ್ಯಕರ್ತರು ಹೋದ್ರೂ ಮಾಡ್ಕೊಂಬರ್ತಾರೆ. ಆಮೇಲೆ ಸರಳವಾಗಿ ನಮ್ಮ ಕೈಗೆ ಸಿಗೋಂಥ ವ್ಯಕ್ತಿಗಳನ್ನು ನಮ್ಮ ಹತ್ರ ಇರೋರನ್ನ ನಮಗೆ ದೂರ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅದು ಚುನಾವಣೆ ಆಗಲಾರ್ದ ಅವರಾದ್ರೆ ಇವ್ರು ಎಲ್ಲಿ ಓಡಾಡೋಕ್ಕಾಗಲ್ಲ. ಅವ್ರನ್ನ ಹಿಡಿದು ಕೇಸ್ ಕೆಲಸ ಮಾಡ್ತಕ್ಕಂಥದ್ದು ಗ್ರಾಮೀಣ ಭಾಗನ ಅಭಿವೃದ್ಧಿ ಆಗ್ತದೆ, ಜನಸಾಮಾನ್ಯ ಸಮಸ್ಯೆಗಳನ್ನು ಇತ್ಯರ್ಥ ಆಗ್ತಾವೆ. ಮತ್ತು TP ಏನಾಗ್ತದೆ, ಈ ಮೀಟಿಂಗ್ ನಡೆಯೋದ್ರಿಂದ ಅಧಿಕಾರಿಗಳಿಗೆ ಚುರುಕು ಮುಟ್ತದೆ. ಅಧಿಕಾರಿಗಳು ಇಷ್ಟು ಅದಾಗ್ಯಾರಂದ್ರೆ, ಇಷ್ಟು ಭ್ರಷ್ಟಾಚಾರ ಆಗ್ಯದಂದರೆ ಕಚೇರಿಯಲ್ಲಿ ಜನಸಾಮಾನ್ಯವಾದರೂ ಯಾವ ಕೆಲಸ ಆಗಲ್ಲ. ಏನೇ ಹೋಗಲಿ ಭ್ರಷ್ಟಾಚಾರ ಅದು ಯಾವುದು ಅವ ದಳ್ಳಾಳ ಮುಖಾಂತರ ಹೋದ್ರೆ ಕೆಲಸ ಆಗ್ತಕ್ಕಂಥ. ಆದರೂ ಯಾರು ದನಿ ಎತ್ತಲಿಕ್ಕಿಲ್ಲ. 100 ಕಿಲೋಮೀಟರ್ ಹಳ್ಳಿ ಭಾಗದಲ್ಲಂತೂ ಮಹಿಳೆಯರು ಮಕ್ಕಳು ಎಲ್ಲ ಕಟ್ಕೊಂಡು ಬಂದು ಕೆಲಸ ಮಾಡಿಸ್ಕೊಳ್ಳೋದು ಭಾಳ ಕಷ್ಟ. ಹಾಂ ಸರ್, ನಿಜ ಸರ್, ಅದು ನಿಜ. ಈಗ MLA ಈಗ ಒಂದು ಕುಡಿಯೋ ನೀರು ಮೊನ್ನೆ ಸುರಪುರದಲ್ಲಿ ಕುಡಿಯೋ ನೀರು ಕಲುಷಿತ ನೀರು ಕುಡಿದ್ಗೇಸಿಂದ ಎಷ್ಟೋ ಮಂದಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ಸರ್, ಅವ್ರು ಬಂದ್ಗೇಸಿ MLA ಕೇಳೋಕ್ಕಾಗತ್ತೆ ಸರ್? ನಾವು JDP TP ಅಂತ ಎದಕ್ಕೆ ಮಾಡಿದ್ವಿ ಸರ್? ಈಗ 4-5 ವರ್ಷದಿಂದ ಏನಾಗ್ಯದ ಏನು ಬಿಟ್ಟದ ಅಂತ ಗೊತ್ತಿಲ್ಲ. ಎಷ್ಟೋ ಅನುದಾನಗಳು ಬಂದ ಸರ್. ಅದಾಗ ಅನುದಾನನೂ ಅದನ್ನು ಸೀಮಿತವಾಗಿ ಜನರಿಗೆ ಅನ್ಸೋದ ಆಗಲಾಗೆ ಸರ್. ಈಗ ಅದ್ರ ಮುಖಾಂತರ MLAಗೆ ಬಂದ್ಗೇಸಿಂದ ನಾವು ಮಾತಾಡಿದ್ರೆ ಏನಂತಾರೆ ಸರ್? ಆಗಿ MLA ಮಾತಾಡೋಕ್ಕೂ ರೆಡಿ ಇದ್ದಲ್ಲ ಸರ್ ಅವ್ರು. MLA ಈ ಕುಂದು ಕೊರತೆಗಳನ್ನು ಕೇಳಬೇಕಂದ್ರೆ, ಈಗ ಸಾರ್ವಜನಿಕರು ಕೇಳಬೇಕಂದ್ರೆ ಯಾರಿಗೆ ಕೇಳ್ಬೇಕು ಸರ್? MLA ಇಲ್ಲಿ ಇರಲ್ಲ. ಹಾಂ ಸರ್, ಅಲ್ಲೇ MLAನೂ ಇರಲ್ಲ ಸರ್. ಅವ್ರು ಇದ್ರೂ ನಾವು ಅವ್ರ ಹತ್ರ ಬರೋಕ್ಕೂ ಅದಿದೆ ಇರಲ್ಲ ಸರ್. ಈಗ ನಾವು ವ್ಯವಸ್ಥೆನೇ ಇರಲ್ಲ. ಹಳ್ಳಿ ಒಳಗೆ ಎಂಥ ಪರಿಸ್ಥಿತಿ ಆಗಿದೆ ಅಂದ್ರೆ ನೀವು ನೋಡಿ ಸರ್. ಈಗ ಹೋಗಿ ಹಳ್ಳಿ ಒಳಗಳ ಕುಡಿಯೋ ನೀರು ಕರೆಕ್ಟ್ ಇಲ್ಲ, ಯಾವುದು ವಾಹನ ಇದು ಬಸ್ ಸಂಚಾರ ಕರೆಕ್ಟ್ ಇಲ್ಲ, ಯಾವುದು ಚರಂಡಿ ವ್ಯವಸ್ಥೆ ಕರೆಕ್ಟ್ ಇಲ್ಲ, ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲ. ವಿದ್ಯಾರ್ಥಿಗಳು ಹೆಂಗೆ ಮಾಡ್ಬೇಕು ಸರ್? ಹಳ್ಳಿ ಒಳಗಿಲಿಂದನೇ ಬಂದು ಇವರು MLA ಆಗೇಸಿಂದ MP ಆಗೇಸಿಂದ ಕೂಡೋರು ಅದರನ್ನೇ ಕರೆಕ್ಟಾಗಿ ಮಾಡಿಲ್ಲ, ಕಾನೂನು ಪ್ರಕಾರವಾಗಿ ಮಾಡಿಲ್ಲ ಅಂತಂದರೆ ನಾವು ಮುಂದೆ ಏನು ಮಾಡೋದು ಸರ್? ಇವ್ರಿಗೆ ಇಂಥವ್ರಿಗೆ ಓಟ್ ಹಾಕಿಗೇಸಿಂದ ಇಂಥವ್ರಿಗೆ ಮಾಡಿಗೇಸಿಂದ ಗೆಲ್ಸಿಗೇಸಿಂದ ತರೋದು ಯಾಕೆ ಸರ್ ನಾವು? ಹೌದಿಲ್ಲ ಸರ್? ಈಗ ನಾವು ಮಾಡೋದಂದ್ರೆ ನ್ಯೂಸ್ 18 ಚೆನ್ನಾಗಿ ಮಾಡಕತ್ತೀರಿ, ನೀವು ಒಳ್ಳೆ ಕೆಲಸ ಮಾಡಕತ್ತೀರಿ ಅಂತ ಅಂದ್ಗೇಸಿಂದ ಇಲ್ಲಿ ಇಷ್ಟು ಸಾರ್ವಜನಿಕರಾಗಿ ಬಂದ್ಗೇಸಿಂದ ನಿಂತು ಅವ್ರ ಮುಂದೆ ಸಮಸ್ಯೆ ಕೇಳಕತ್ತೀರಿ ಸರ್. ಸರ್ ಈಗ ಒಂದಿನ MLA ಸರ್ ಅವರು ಸರ್ ಯಾರು ಬಂದು ಕೇಳಿದ್ರೇನು ಸರ್? ಇಲ್ಲ ಸರ್. ಯಾಕೆಂದರೆ ಇದ್ರನ್ನ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಜನರಿಗೆ ಆರಿಸಿ ಬಂದಾರಂತಂದರೆ ಅವರು ಜನರಿಗೋಸ್ಕರ ದುಡಿಬೇಕು ಸರ್. ದುಡಿದ್ರೆ ಅಲ್ಲಿ ಬಂದು ಜನರ ಸಮಸ್ಯೆ ಏನದ ಅಂತ ನೋಡಿದರೆ ಸರ್ ಅದು ಕರೆಕ್ಟ್ ಆಗತ್ತೆ ಸರ್. ಇಲ್ಲಾಂದ್ರೆ ಆಗಲ್ಲ ಸರ್. ಇದು ಸಮಸ್ಯೆ ಈಗ JDP TP ಬರಲಿಲ್ಲ ಅಂದ್ರೆ ಸರ್, ಎಲೆಕ್ಷನ್ ಆಗಲಿಲ್ಲ ಅಂದ್ರೆ ಈ ಸಮಸ್ಯೆ ಇನ್ನೂ ಹೆಚ್ಚಿಗೆ ಆಗತ್ತೆ ಸರ್. ಈ ಸಮಸ್ಯೆ ಹೆಚ್ಚಿಗೆ ಆಗಬಾರ್ದಂದ್ರೆ TP JDP ಎಲೆಕ್ಷನ್ ಆಗಬೇಕು ಸರ್. ಅದು ನನ್ನ ಮನವಿ ಸರ್. ಈಗ ಅಂದರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಯಾಕೆ ಜಾರಿಗೆ ಬಂತು ಅಂದರೆ ಸರ್, ಸ್ಥಳೀಯವಾಗಿ ನಾಯಕರುಗಳು ಹುಟ್ಕೋಬೇಕು, ಸ್ಥಳೀಯ ಜನರು, ಗ್ರಾಮೀಣ ಭಾಗದ ಜನರ ಕೈಲಿ ಅಧಿಕಾರ ಇರಬೇಕು ಅನ್ನೋದು ಇದ್ರ ಮೂಲ ಉದ್ದೇಶ. ಎಲ್ಲದಕ್ಕೂ ನಾವು ವಿಧಾನಸೌಧಕ್ಕೆ ಓಡ್ಕೊಂಬರೋಕ್ಕಾಗಲ್ಲ, ಇಲ್ಲಿರೋ DC ಆಫೀಸ್ಗೂ, ಯಾದಗಿರಿ DC ಆಫೀಸ್ಗೂ ಓಡ್ಕೊಂಬರೋಕ್ಕಾಗಲ್ಲ. ಸೊ ಇದು ಸರ್ಕಾರ, ಯಾವುದೇ ಸರ್ಕಾರ ಬರಲಿ, ಇದನ್ನು ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಇಂದಿನ BJP ಸರ್ಕಾರದಲ್ಲೇ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಗಬೇಕಾಗಿತ್ತು, ಆಗಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಬಂದಿದೆಯಲ್ಲ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು DK ಅವರು ಪ್ರತಿ ಸಲನೇ ಚರ್ಚೆನೇ ಮಾಡ್ತಾ ಇದ್ದಾರೆ. ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾಡಬೇಕಪ್ಪ, MLA ಮೇಲೆ ಒತ್ತಡ ಹಾಕೋದು ಬೇಡ, ಅವರು MLA ಎಷ್ಟು ಇರುತ್ತೆ ಅಷ್ಟು ಕೆಲಸವನ್ನು ಮಾಡ್ತಾರೆ. ನೀರಿಂದು ವ್ಯವಸ್ಥೆ ಇದೆ, ರೋಡಿನ ವ್ಯವಸ್ಥೆ ಇದೆ ಸರ್. ಕೆಲವು ತಿಂಗಳ ಹಿಂದೆ ಅದೇ ಸರ್, ಇಲ್ಲಂತ ಯಾರು ಹೇಳಿಲ್ಲ ಸರ್. ಅಲ್ಲ, ಕೆಲವು ತಿಂಗಳ ಹಿಂದೆ ನಾವೇ ಒಂದು ಸುದ್ದಿ ಮಾಡ್ಕೊಂಡು ಹೋಗಿದ್ವಿ, ಇಲ್ಲಿ ಕುಡಿಯೋ ನೀರಿಗೆ ಆ ಕಲುಷಿತ ವಿಷ ಸೇರ್ತಾ ಇದೆ ಕೃಷ್ಣಾ ನದಿಗೆ ಅಂತ. ಅದೊಂದು ದೊಡ್ಡ ಸಮಸ್ಯೆ ಅಲ್ವಾ ಸರ್? ಇವರೆಲ್ಲ BJP ಕೆಟ್ಟು ಸುಳ್ಳು, ಅವರಿಗೆ ಸರ್ಕಾರ ಇಲ್ಲ ಏನಿಲ್ಲ, ಸೋತು ಸುಂಡಾಗಿ ಮನೆ ಕುಂತಾರ. ಸರ್ಕಾರ ಬೆಳೆಸ್ಬೇಕಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇದೀವಿ ಸರ್, ನಾವು ಪ್ರತಿಯೊಂದು ಕೆಲಸನೂ ಮಾಡ್ತಾ ಇದೀವಿ, ಪ್ರತಿಯೊಂದು ಕೆಲಸ ಮಾಡ್ತಾ ಇದೀವಿ, ತೋರಿಸ್ಬೇಕು ಸರ್. ಸರ್ ಅವರು BJP ಅವ್ರು ಅಂತ ಹೇಳ್ತಾರಲ್ಲ ಸರ್, ಇಲ್ಲೇ ಬ್ರಿಡ್ಜ್ ಬ್ಯಾರೇಜ್ ಹತ್ರ ಇಲ್ಲೇ MLA ಅವ್ರು ಇಲ್ಲೇ ಓದ್ತಾರೆ ಸರ್. ನಾವು ಸಂಡಸ್ ಮಾಡಿ ನಾವೇ ನೀರು ಕುಡಿಬೇಕು ಸರ್. ಅದು ನಮ್ಮ ಸಮಾಜ ಸೇವಕ ಉಮೇಶ್ ಮುದ್ನಾಳ್ ಅವರು ನಿಮ್ಗೆ ಕರೆಸಿ ಇದು ಮಾಡಿದ ಮೇಲೆ ಕ್ಲಿಯರ್ ಆಗ ಸರ್. ಹೌದು ಸರ್, ಕಾಂಗ್ರೆಸ್ BJP ಅನ್ನೋದು ಬೇಡ ಸರ್. ಇದು ಇಮಿಡಿಯೇಟ್ಲಿ ಇದು JDP TP ಮಾಡೋಂಥ ಕೆಲಸ ಮಾಡಿದ್ರೆ ನಮ್ಮ ಹಳ್ಳಿ ಜನರಿಗೆ ಅನುಕೂಲ ಆಗ್ತದೆ ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಸರ್. ಏನೇನು ತೊಂದರೆ ಸರ್ ಇಲ್ಲಿ ZP TP ಚುನಾವಣೆ ಇಲ್ಲದೆ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ, ಬಗೆಹರ್ಸೋಕ್ಕೆ ಜನ ಇಲ್ಲ. ಇಲ್ಲ, ಇನ್ನೊಂದು ಏನಾಗಿದೆ ಅಂದರೆ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯನ್ನು ತೊಗೊಂಡು ಹೋಗ್ಬೇಕು ಅನ್ನೋಂಥ ನಿರ್ಧಾರ. ಮೊನ್ನೆ ಕಮ್ಕೂರು ಶಾಣಗೌಡರು ಮೆಡಿಕಲ್ ವಿಸಿಟ್ ಮಾಡಿದರು. ಯಾಕಂದ್ರೆ ನಾವು ವಿರೋಧ ಪಕ್ಷ BJP ಪಕ್ಷವಾಗಿ ನಾವು ಮಾತಾಡ್ತೀವಿ ಅಂತ ಆರೋಪ ಇರ್ಬೋದು. ಯಾಕಂದ್ರೆ ನಾವು ಒಪ್ತೀವಿ, ಫಸ್ಟ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅಂತ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ನಾವು ಒಪ್ತೀವಿ ವಿರೋಧ ಪಕ್ಷರಾಗಿ. ಆದರೆ ಈಗ ಎರಡನೇ ಸಿದ್ದರಾಮಯ್ಯ 2 ಏನಪ್ಪ ಅಂತಂದ್ರೆ ಸಂಪೂರ್ಣ ವಿಫಲ ಆಗ್ಯದ. ಅದು ಎದಕ್ಕಾಗ್ಯದ ಆತ್ಮಾವಲೋಕನ ಅವ್ರು ಮಾಡ್ಕೋಬೇಕು. ಅಭಿವೃದ್ಧಿ ಕೆಲಸಗಳು ಏನು ಜನರ ಬಗ್ಗೆ, ಆರೋಗ್ಯ, ಶಿಕ್ಷಣ, ಸಾಮಾಜಿಕ ರೋಡ್ಸು
ಈಗ ಮಳೆಗಾಲ ಬಂದ ನೀವೇ ನೋಡ್ರಿ ಸರ್ ಎಲ್ಲ ಯಾದಗಿರಿ ಕಡೆ ತಿರುಗಾಡಿ ಕಡೆ ಪ್ರವಾಹ ಎಲ್ಲ ಆಗ್ತಾ ಇದೆ. ಪ್ರವಾಹ ಯಾದಗಿರಿ ಇಂಥ ಜಿಲ್ಲೆಯಲ್ಲೇ ಸಂದರ್ಭಗಳಲ್ಲಿ ಬಂದಿದೆ. ಮತ್ತೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನೋದು ಸರ್ಕಾರಕ್ಕೆ ಬಿಟ್ಟ ವಿಚಾರ ಅದು. ಒಳ್ಳೇದು ಮಾಡಿದ್ರೆ ಸರ್ಕಾರ ಯಾವುದೇ ಸರ್ಕಾರದ ಜನರ ಆಶೀರ್ವಾದ ಮಾಡ್ತಾರೆ. ಜನರ ಮನಸ್ಸು ಯಾರು ನಾವು ಫೇಲ್ ಆಗ್ತೇವೆ ನಾವು ನಮ್ಮ ಅಧಿಕಾರವನ್ನು ಕಳ್ಕೊಂತೀವಿ. ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆ, ರೈತರು ಇರ್ತಾರೆ, ಮಕ್ಕಳನ್ನ ಓದಿಸ್ಬೇಕು, ಶಾಲೆ ಕಳಿಸ್ಬೇಕು, ಎಲ್ಲ ಗ್ರಾಮೀಣ ಭಾಗದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳಿದಾವೆ. ಸರ್ ವಿಶೇಷವಾಗಿ ಏನಂತಂದ್ರೆ ವಿದ್ಯಾರ್ಥಿಗಳಿಗೂ ಬಸ್ಸಿನ ವ್ಯವಸ್ಥೆ ಇಲ್ಲ ರೀ ಸರ್. ಅದ್ರ ಬಗ್ಗೆ ಯಾರು ಇದನ್ನ ಮಾಡ್ತಾ ಇಲ್ಲ. ರೋಡ್ಗಳು ಸರಿಯಾಗಿಲ್ಲ ಸರ್. ಡೈಲಿ ಒಬ್ರು ಇದು ಮಾಡ್ತಾರೆ ಸರ್, ಬಟ್ ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ರೋಡ್ಗಳು ನೋಡ್ತಾ ಇರ್ಬೋದು ಸರ್. ಮತ್ತು ನೀರಿನ ವ್ಯವಸ್ಥೆ ಅಂತೂ ಕೇಳಲೇಬಾರ್ದು ಸರ್. ನಮ್ಮ ಕಲ್ಯಾಣ ಕರ್ನಾಟಕದಾಗಂತೂ ನೀರಿನ ವ್ಯವಸ್ಥೆ ಭಾಳ ಹದಗೆಟ್ಟೋಗಿದ್ರಿ ಸರ್. ನೀರು ಅಂದರೆ ಇವಾಗ TP-ZP ಇಲ್ಲ ಅಂದರೆ ಸಾಮಾನ್ಯ ಜನರೇ ಕೇಳಬೇಕಾ ನಮಗೆ TP-ZP ಎಲೆಕ್ಷನ್ ಮಾಡ್ರಿ ಅಂತ? ಯಾಕೆ ಅವ್ರಿಗೆ ಗೊತ್ತಾಗಲ್ವಾ? ಯಾರೇ ಇರಲಿ ತಮ್ಮ ಅಧಿಕಾರನ ತಾವೇ ನೋಡ್ಕೋತಾ ಇದ್ರೆ ಇಲ್ಲಿ ಜನರು, ಸಾಮಾನ್ಯ ಜನರು ಹಳ್ಳಿಗಳಲ್ಲಿ ಅವ್ರ ಪರಿಸ್ಥಿತಿ ಎಂಥದ್ದು ಸರ್? ತಕ್ಷಣ ಈಗಾಗಲೇ BJP ಸರ್ಕಾರ ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಕಳೆದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಮೂರೂ ಪಕ್ಷದ ಕಾರ್ಯಕರ್ತರು ಹಗಲಿರುಳು ಅವರ ಗೆಲುವಿಗಾಗಿ ಶ್ರಮಿಸಿದ್ದಾರೆ. ಅವ್ರದ್ದೇ ಆದಂಥ ಕಾರ್ಯಕರ್ತರಿಗೆ ಆಕಾಂಕ್ಷೆಗಳಿದಾವೆ. ನಾವು TP ಮೆಂಬರ್ ಆಗಬೇಕು, ZP ಮೆಂಬರ್ ಆಗ್ಬೇಕಂತ. ಕಳೆದ 4 ವರ್ಷಗಳಿಂದ ಮೂರೂ ಪಕ್ಷದ ಕಾರ್ಯಕರ್ತರು ಆಗ್ಬೇಕಂತೇಳಿ ಒಂದು ಕನಸನ್ನು ಕಂಡಿದ್ದಾರೆ. ತಕ್ಷಣ ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಲಿ, ಎಲ್ಲ ಪಕ್ಷದ ಶಾಸಕರು ಆಯಾ ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆ ಮಾಡಬೇಕಾದ್ರೆ ನಿಜವಾದ ಕಾಳಜಿ ಅವ್ರ ಬಳಿ ಇದ್ದರೆ ಶಾಸಕರಿಗೆ ಮತ್ತು ಲೋಕಸಭಾ ಸದಸ್ಯರಿಗೆ, ಅದು ಯಾವುದೇ ಪಕ್ಷದಿರಲಿ, ಅದು ಯಾವುದೇ ಪಕ್ಷದವರಿರಲಿ, MLAಗಳು ಎಲ್ಲ ಪಕ್ಷದ ಶಾಸಕರು ಸರ್ಕಾರ ಮೇಲೆ ಒತ್ತಡ ತರಬೇಕು. ಆದಷ್ಟು ಬೇಗ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಘೋಷಣೆ ಆಗಬೇಕು. ಸ್ಥಳೀಯ ಮಟ್ಟದಲ್ಲಿ ಆ ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆ ಆಗಬೇಕು, ಸಿಗಬೇಕು. ಅಂದ್ರೆ ಈ ZP, TP ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆ ಅಥವಾ ಆ ಥರದೊಂದು ಆಡಳಿತ ವ್ಯವಸ್ಥೆ ಇದೆಯಲ್ಲ, ಅದರ ಒಂದು ಉದ್ದೇಶ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು, ಮುಂದಿನ ನಾಯಕರಾಗಬೇಕು. ಅದು ಯಾವುದಕ್ಕೂ ಕೂಡ ಈಗಿರುವಂತ ಶಾಸಕರು ಯಾರು ಕೂಡ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. 2021ರೊಳಗೆ ಮುಗಿದ ZP 4 ವರ್ಷ ಆಯಿತು ರನ್ನಿಂಗ್. ಈಗ ತಾಲೂಕ್ ಪಂಚಾಯತಿನೂ ಇಲ್ಲ, ಜಿಲ್ಲಾ ಪಂಚಾಯತಿನೂ ಇಲ್ಲ. ಗ್ರಾಮ ಮಟ್ಟದಲ್ಲಿ ಈ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲೆಕ್ಷನ್ ಆದರೆ ಜನರಿಗೆ ಗ್ರಾಮೀಣ ಮಟ್ಟದಲ್ಲಿ ZPಗೆ ಹೋಗಿ ಭೇಟಿ ಆಗ್ಬೋದು, ತಾಲೂಕ್ ಪಂಚಾಯತಿ ಭೇಟಿ ಆಗ್ಬೋದು, ಗ್ರಾಮ ಪಂಚಾಯತಿಯವ್ರಿಗೆ ಭೇಟಿ ಆಗ್ಬೋದು. ಗ್ರಾಮದಿಂದ ಸಿಟಿಗೆ ಬರ್ಬೇಕಂದ್ರೆ ಸಿಟಿಗೆ ಬರೋದನ್ನ ಆಗಲ್ಲ. ಬೆಂಗಳೂರಲ್ಲಿ MLA ಇರ್ತಾನೆ, ಯಾರಿಗೆ ಕೇಳೋಕ್ಕಾಗಲ್ಲ. ಗ್ರಾಮ ಮಟ್ಟದಲ್ಲಿ ZP ಇರಲಿ, ತಾಲೂಕ್ ಪಂಚಾಯತಿ ಮೆಂಬರ್ ಇರಲಿ, ಅವರಿದ್ದರೆ ಏನಾದರೂ ಕೆಲಸಗಳಾಗ್ತವೆ. ಇವತ್ತು ಎಲ್ಲ ಈ ZP, ತಾಲೂಕ್ ಪಂಚಾಯತಿ ಬಂದಂಥ ಬಜೆಟು ಎಲ್ಲ ಶಾಸಕರು ಹಂಚ್ಕೊಳಕತ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಶೀಘ್ರವೇ ಇರ್ತಕ್ಕಂಥ 32 ಜಿಲ್ಲೆಗಳಲ್ಲಿ ಎಷ್ಟು ಜಿಲ್ಲಾ ಪಂಚಾಯತ್ ಇದೆ, ತಾಲೂಕು ಪಂಚಾಯತ್ ಇದೆ, ಡಿಸೆಂಬರ್ ತಿಂಗಳಿನಲ್ಲಿ ಕೆಲಸ ಮಾಡ್ತಕ್ಕಂಥ ಚುನಾವಣೆ ಮಾಡ್ತೀವಿ ಅಂತೇಳಿ ಚುನಾವಣಾ ಅಧಿಕಾರಿಗಳಿಗೆ ಲೆಟರ್ ಬರೆದಿದ್ದಾರೆ. ಅದು ತಕ್ಷಣವೇ ಇವು BJPಯ ಬಡದಾಟದ ಕೆಲಸವನ್ನು ಬಿಟ್ಟು ಕಾಂಗ್ರೆಸ್ ಸರ್ಕಾರದ ನಾಡದವರೇ ಮುಖ್ಯಮಂತ್ರಿ ಜನರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ZPಯಿಂದ ಉದಾಹರಣೆ ಹೇಳಬೇಕಾದ್ರೆ BS ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯವರು ಮೊದಲು ಗ್ರಾಮ ಪಂಚಾಯತಿ ಸದಸ್ಯರಿಂದ ಇವತ್ತಿನ ನಾಡದೊರೆಗಳಾಗಿದ್ದಾರೆ. ಹಾಗಾಗಿ ಗ್ರಾಮೀಣದಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಇರ್ತಕ್ಕಂಥ ಜನರನ್ನ ಈಗ ನೀವು ನೋಡ್ತೀರಿ, ನಿಮ್ಮ ಮೇಲೆ ನಂಬಿಕೆ ಅದ. ನಿಮ್ಮಂಥ ಮುಖ್ಯಮಂತ್ರಿ ನಮಗೆ ಸಿಗಲ್ಲ. ನೀವು ಮಾಡಿಕೊಟ್ರೆ ನಮಗೆ 100% ಡಿಸೆಂಬರ್ ಒಳಗೆ ಏನು ಚುನಾವಣೆ ಮಾಡ್ತಂದ್ರಲ್ಲ ಆ ಚುನಾವಣೆ ನಡೆಸಬೇಕು. ಒಂದು ವೇಳೆ ಈ ಚುನಾವಣೆ ನಡೆಸಿಲ್ಲಪ್ಪ ಅಂದರೆ BJP ಗೌರ್ಮೆಂಟ್ ಏನು ಮಾಡ್ತದಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ನಿಮ್ಮ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರ. ನೀವು ರಾಜ್ಯದ 31 ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿದ್ದೀರಿ. ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳೇನು? ಒಬ್ಬ ಸದಸ್ಯರಿಲ್ಲ, TPL ಸದಸ್ಯರಿಲ್ಲ, ZPL ಇಲ್ಲ, ಎಲೆಕ್ಟೆಡ್ ಪರ್ಸನ್ಸ್ ಇದ್ದಿದ್ದಿಲ್ಲ ಅಂದ್ರೆ ಹೋಗ್ಲಿಕ್ಕೆ ಆಗಲ್ಲ, ಅಭಿವೃದ್ಧಿ ಕಾರ್ಯಗಳು ಆಗಲ್ಲ. ಅಂದ್ರೆ ಒಬ್ಬ ರೈತ ತಮ್ಮೆಲ್ಲ ಕೆಲಸ, ಹೊಲದ ಕೆಲಸ ಎಲ್ಲ ಬಿಟ್ಟು ಯಾದಗಿರಿಗೆ ಬರೋದು ಕಷ್ಟ. ಬೆಂಗಳೂರಿಗೆ ಹೋಗಕ್ಕಾಗುತ್ತಾ? ಸ್ಥಳೀಯ ಒಬ್ಬ ಲೀಡರ್ ಇದ್ರೆ ಅವನಿಗೆ ಹೋಗಿ ಭೇಟಿ ಆಗುತ್ತಾರೆ, ಅವನಿಗೆ ಅಪ್ರೋಚ್ ಆಗುತ್ತಾನೆ, ಅವನು ಮುಂದೆ ಸುಲಭವಾಗಿ ಹರಿದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ಡಿಸ್ಟ್ರಿಬ್ಯೂಟ್ ಆಗ್ತಾ ಇಲ್ಲ ಈಗ ಸದ್ಯ. ಈಗ ಅಧಿಕಾರಿಗಳು ಇರೋದ್ರಿಂದ ಒಂದು ಖಾತೆ ಮಾಡಿಸ್ಕೊಳ್ಳೋದಕ್ಕೆ, ಒಂದು ಪಹಣಿ ಮಾಡಿಸ್ಕೊಳ್ಳೋದಕ್ಕೆ ರೈತರು, ಹಳ್ಳಿ ಜನರೆಲ್ಲ ಬಹಳ ಕಷ್ಟ ಬೀಳ್ಬೇಕಾಗಿರೋ ಪರಿಸ್ಥಿತಿ ಇದೆ ಸರ್. ಯಾವ ಆಫೀಸಲ್ಲಿ ಹೋದ್ರೆ ಯಾರು ಜನರ ಪರವಾಗಿ ಕೆಲಸ ಮಾಡೋರು ಯಾರಿಲ್ಲ. ಅಲ್ಲಿ ಆಫೀಸ್ ಮುಂದೆ ನಿಂತ್ಕೊಂತ ಕುಂತಾರ, ನಾವೇನು ಮಾಡಪ್ಪ ನೀವೇನು ಮಾಡಮ್ಮ ಅಂತ ಇನ್ನೊಬ್ರ ಮ್ಯಾಗ ಹಾಕೊಂಡು ಹೋಗ್ತಾರ. ZP TP ಎಲೆಕ್ಷನ್ ಮಾಡಿದ್ರಂದ್ರೆ ನಾವು ಜನರ ಸಮಸ್ಯೆ ಹೋಗಿ ZP ಮೆಂಬರ್ ಸದಸ್ಯರುಗಳು ಕೇಳ್ಬೋದು. TPಗೆ ಸಂಬಂಧಪಟ್ಟಿತ್ತಂದ್ರೆ TP ಸದಸ್ಯರಿಗೆ, ಅಧ್ಯಕ್ಷರಿಗೆ ಕೇಳ್ಬೋದು. ಅವರು ಸಮಸ್ಯೆ ಅವ್ರಿಗೆ ಹೇಳಿದ್ರೆ ಅವರು ಹೋಗಿ ಆಫೀಸರಿಗೆ ಹೇಳಿದ್ರೆ ಅಂದರೆ ಕೆಲಸವನ್ನು ಆಗುತ್ತದ. ಇಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ ಯಾವುದೇ ಕೆಲಸ ಅಭಿವೃದ್ಧಿ ಆಗವಲ್ದು. ಆಮೇಲೆ ಏನದ ಅಂದ್ರೆ ಗೊತ್ತಾ, ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ಕೂಡ
ಪೀಡಿಯಾಗಳು ಕೂಡ ಸುದ್ದಿ ಏನದಂದ್ರೆ ಅವ್ರು ಮಾತು ಕೇಳದಂಗೆ ಆಗಿದೆ. ಆಫೀಸಲ್ಲಿ ಯಾವ ಆಫೀಸಲ್ಲಿ ಯಾರು ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥವಿಲ್ಲ. ನಾವು ಕಾರ್ಯಕರ್ತರಿಂದ ನಾವು ಪಕ್ಷದ ಶಾಸಕರಿಗೆ ನಾವು ಆರಿಸಿ ಮೇಲೆ ಕಳಿಸಿವಿ. ಈಗ ತಳಮಟ್ಟದಂಥ ಗ್ರಾಮ ಪಂಚಾಯತ್ ಆಗೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಿದ್ರೆ ಮಾತ್ರ ಕಾರ್ಯಕರ್ತರಿಗೆ ಸಣ್ಣ ಪುಟ್ಟ ಒಂದು ಅವಕಾಶ ಸಿಗುತ್ತೆ ಅಂತ ನಮ್ಮ ಅಭಿಪ್ರಾಯಗಳದಾವೆ. ಯಾಕಂದ್ರೆ ಇವರು 4 ವರ್ಷ ಆಯಿತು ಇಂದು BJP ಸರ್ಕಾರದೂ TP-JDP ಎಲೆಕ್ಷನ್ ಮಾಡಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಸಿದ್ದರಾಮಯ್ಯ ಅವರು ಅವ್ರಿಗೆ ನಾವು ಮನವಿ ಮಾಡಕತ್ತೀವಿ. ನಮ್ಗೆ ಪ್ರಮುಖವಾಗಿ TP-JDP ಎಲೆಕ್ಷನ್ ಆಗ್ಬೇಕು ಸಾಬ್ರೆ. TP-JDP ಎಲೆಕ್ಷನ್ ಅತಿ ಶೀಘ್ರದಲ್ಲಿ ನೀವು ಮಾಡಬೇಕಂತೇಳಿ ಇದು ಮಾಡ್ಕತ್ತೀವಿ. ಯಾಕಂದರೆ ಹಳ್ಳಿ ಗ್ರಾಮೀಣ ಪಂಚಾಯತಿಯಲ್ಲಿ ಪ್ರತಿಯೊಬ್ಬರು MLA ಬರೋಕ್ಕಾಗಲ್ಲ. ಅದು ಉದ್ದೇಶವಾಗಿ ನಾವು ಪಕ್ಷಾತೀತವಾಗಿ ನಮ್ಮ TP-JDP ಎಲೆಕ್ಷನನ್ನು ಅತಿ ಶೀಘ್ರದಲ್ಲಿ ಇನ್ನೂ ಒಂದು 2-3 ತಿಂಗಳಲ್ಲಿ ಎಲೆಕ್ಷನ್ ಮಾಡಬೇಕಂತ ನಾವು ಮಾನ್ಯ ಮುಖ್ಯಮಂತ್ರಿಗೆ, ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ಅವರಿಗೆ ಎಲ್ಲರಿಗೆ ನಾವು ಮನವಿ ಮಾಡ್ತೀವಿ. ಸರ್ಕಾರಕ್ಕೂ ಮನವಿ ಮಾಡ್ತೀವಿ ನಾವು. ರಾಜಕೀಯವಾಗಿ ನಾವು ಆರೋಪ ಪ್ರತ್ಯಾರೋಪ ಮಾಡಬಹುದು ಈ ವಿಚಾರದಲ್ಲಿ. ಆದ್ರೆ ಈ ವಿಚಾರ ZPTP ವಿಚಾರದಲ್ಲಿ ನಾವೆಲ್ಲ ಸಮಾನ ದುಃಖಿತರು, ಸಮಾನ ಫಲಾನುಭವಿ. ಜಿಲ್ಲಾ ಕೇಂದ್ರ ಹಾಕಿ ಇವತ್ತು ಸುಮಾರು 15 ವರ್ಷ ಗತಿಸಿದ್ರು ಕೂಡ ಜಿಲ್ಲಾ ಕೇಂದ್ರ ಮಟ್ಟಕ್ಕೆ ಬೇಕಂತ ಕೆಲವೊಂದು ಕಚೇರಿಗಳನ್ನಿಲ್ಲ. ಇವತ್ತು RTO ಕಚೇರಿ ಇಲ್ಲ, ಸಬ್ ರಿಜಿಸ್ಟ್ರ್ ಇಲ್ಲ. ಬೇರೆದ್ರಾಗ ಏನಾದ್ರೆ ಎಲ್ಲೇನು ಸಂಧ್ಯೆ ಕುಂತು ಕೆಲಸ ಮಾಡ್ತಕ್ಕಂಥ ಬರೀ ವಿಧಾನಸೌಧ ಆದ್ರೆ ಅಷ್ಟೇ ಆದ್ರಾಗಲ್ಲ. ಹಂಗಾಗಿ ಇದು ಜಿಲ್ಲೆಯಲ್ಲಿ ಆಗಿದ್ರು ಕೂಡ ಇಷ್ಟು ಕಚೇರಿಗಳಿಲ್ಲ, ತಾಲೂಕು ಕಚೇರಿಗಳಿಲ್ಲ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯದಲ್ಲಿ ಶುದ್ಧ ಕುಡಿ ನೀರು, ರಸ್ತೆ, ಚರಂಡಿ ಇದು ಜನರಿಗೆ ಬೇಕಾಗಿತ್ತು. ಮೊಟ್ಟ ಮೊದಲನೇದು, ಉಳಿದು ಏನು ಕೇಳಲ್ಲ. ಆಮೇಲೆ ಶಾಲೆಗಳೆಲ್ಲ ಸರಿ ಇಲ್ಲ. ಇವಾಗ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಅದ, ಬಿಲ್ಡಿಂಗ್ ಸರಿ ಇಲ್ಲ, ಆಮೇಲೆ ಅಡುಗೆ ಕೋಣೆ ಸರಿ ಇಲ್ಲ, ಶೌಚಾಲಯ ಇಲ್ಲ. ಆ ಮಕ್ಕಳು ಎಲ್ಲಿ ಓದಬೇಕು? ಇವತ್ತು ಆ ಮಕ್ಕಳನ್ನ ಬೆಳಕಿಗೆ ಬರ್ಬೇಕಂತ ಅವ್ರ ಬಳಿ ಒಳ್ಳೆ ಇವತ್ತು ಆ ಕ್ರೀಡೆಗಳಲ್ಲಿ ಇರಬೇಕು, ಅದು ಓದೋರಲ್ಲಿ ಅವು ಕೂಡ ಕೆಲವೊಂದು ಗ್ರಾಮೀಣ ಭಾಗದ ಮಕ್ಕಳು ಇವತ್ತಿನ ದಿವಸ ಸ್ಟೇಟ್ ಲೆವೆಲ್ ಹೋಗ್ತಕ್ಕಂಥ ವ್ಯವಸ್ಥೆ ಅದ. ಅಂಥವ್ರಿಗೆ ಸಹಕಾರ ಇಲ್ಲಾರ್ದಂಗೆ ಅದ. ಅದಕ್ಕೆ ಇವಾಗ TP-JDP ಆಗಬೇಕು. ಆಮೇಲೆ TP-JDP ಮಾಡೋದ್ರಲ್ಲಿಂತ ಏನಂತ, ಈಗ ಗ್ರಾಮ ಪಂಚಾಯತ್ ನಿಂತ ಮನುಷ್ಯ ಏನಾಗ್ತಾ 5 ವರ್ಷ ಮಾಡಿದಾಗ ಅವ್ನು ನಾಲೆಜ್ ಇರ್ತದೆ. TP-JDP ಹೋದ್ನವ್ರು ಇನ್ನೊಂದಷ್ಟು ನಾಲೆಜ್ ಬರ್ತಾ, ಅವನೊಂಥರ ಪಾಠ ಕಲ್ತಂಗೆ ಆತ, ಮುಂದಕ್ಕೆ ಹೋಗ್ಲಕ್ಕನದ. ಈಗ ಅಲ್ಲಿ ಯಾರು ಕುಂತಾರೆ ವಿಧಾನಸೌಧದಾಗ ಅಂದ್ರೆ ಎಲ್ಲ ಪಕ್ಷದಾಗ ಅವ್ರು ನಡ್ಲಿಕ್ಕೆ ಬರಲ್ಲ. ಅವರಿಗೆ ವೀಲ್ ಚೇರ್ ಮೇಲೆ ತಿರುಗಾಡ್ತಾರೆ ಅವ್ರು. ಮತ್ತೆ ಈಗ ಇವತ್ತೆಲ್ಲ ರಿಟೈರ್ಡ್ ಆಗ್ಬೇಕಲ್ಲ ಅವರು, ಹೋಗ್ಬೇಕಲ್ಲ ಅವರು ಹೊರಗೆ ತಿರುಗಾಡಲ್ಲ, ಆರಾಮಾಗಿ AC ರೂಮ್ನಾಗ ಕೂತ್ಕೇಸಿ ಆರಾಮ್ ಕೂತಾರೆ. ಇಂಥವ್ರನ್ನ ಮಾಡಿಕೊಟ್ರೆ ಇವ್ರಿಗೆ ಏನದ ಮಾಡ್ಲಿಕ್ಕೆ ಉತ್ಸಾಹ ಬರ್ತದ, ಕೆಲಸಗಳನ್ನ ಆತಾವ. ಅವರು ಬರಲ್ಲ, ಕೆಲಸ ಆಗಲ್ಲ. ಇವ್ರಿಗೆ ಬಿಡಲ್ಲ, ಇವ್ರಿಗೆ ಬಿಟ್ರೆ ಏನಂತ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾದಗಿರಿ ಅಂತಲ್ಲ, ಎಲ್ಲ ರಾಜ್ಯದ ಯಾವುದೇ ಶಾಸಕರನ್ನ ಕೇಳಿ ಅವ್ರಿಗೆ ಹಳ್ಳಿ ಬಗ್ಗೆ ಕೆಲವು ಹೆಸರುಗಳೇ ಗೊತ್ತಿರಲ್ಲ. ಅವರಿಗೆ 100 ವರ್ಷದ ಕೆಲವು ಊರ ಯಾರನ್ನ ಬಂದ್ರೆ ಕಾರ್ಯಕರ್ತರು, ಸರ್ ನೀವ್ ಯಾವ ಊರು ಅಂತ ಕೇಳ್ತಾರ. ಅವ್ರಿಗೆ ಹಂಗದ, ಆ ಮಟ್ಟಕ್ಕೆ ಬಂದಾರ. ಆಮೇಲೆ JDP-TP ಎಲೆಕ್ಷನ್ ಎಲ್ಲ ಜನ ಮರ್ತು ಬಿಟ್ರ. ಇವ್ರು ಯಾರು ಅಂಗಿ ಹೊಲಿಸಿ ಅಂದ್ರೆ ನಿಂದಿರ್ಬೇಕಂತೇಳಿ ಅವನು ಅಂಗಿ ಹೊಲಿಸಿ ಅಂದ್ರೆ ಏನ್ ಮಾಡ್ರಿ, ಈಗ ಅದು ಅಂಗಿ ದಿನ ಆಯ್ಕೊಂತೀರಿ ಹೇಳಕತ್ತಾರ. ಎಲೆಕ್ಷನ್ ಸಲಾಗಂತ ಹೊಲಿಸಿದ್ರ ಮೊನ್ನೆ ಅವ್ರು ದಿನ ಆಯ್ಕೊಂತೀರಿ ಹೇಳತ್ತಾರ. ಒಬ್ರೆಲ್ಲ ಗಂಜಿ ಕೊಟ್ರ, ಗಂಜಿ ಮೇಲೆ ಹೆಂಗೆ ಅದ, ಗಂಜಿ ಕೊಟ್ಟದಲ್ಲಿ ಅದ. ಮತ್ತೆ ಏನ್ ಮಾಡ್ತಾರೆ ಅವರು? ಚಿಂತೆ ಮಾಡಂಗ ದುಡ್ಡು ರೆಡಿ ಮಾಡ್ಕೊಂಡ್ ಎಲ್ಲ ರೆಡಿ ಮಾಡ್ಕೊಂಡ್ ಕಾರ್ಯಕರ್ತರು ರೆಡಿ ಮಾಡ್ಯಾರ. ಮತ್ತೆ ಅವ್ರು ಜನಗಳಿಗೆ ಹೇಳ್ಯಾರ ನಾನು ನಿಂದಿರ್ತೀನಿ ಅಂತ ಹೇಳ್ಯಾರ. ಅವ್ರ ಪರಿಸ್ಥಿತಿ ಗಂಭೀರ ಆಗ್ಯದ. ನಾವ್ ಏನ್ ಮಾಡ್ಬೇಕು? ಈಗ ಅವರು ನಾರಾಜಾರ, ನಾವೇನೋ ಹೇಳಕ್ ಹೋದಾಗ ನಮ್ಮದು ಸರಿ ಅನ್ಸಕಲ್ಲ ಅಂತಕ್ಕಂಥ ನಾವು ಈಗ ಮುಂದೆ ಏನು ನಿಂತರ ಅವ್ರಿಗೆ ನಾವು ಎಲ್ಲರೂ ಕಲ್ತ್ ಕೇಸಿ ಸಪೋರ್ಟ್ ಮಾಡಿ ಅವ್ರಿಗೆ ಆರಿಸಿ ಕೇಸಿ ಬಹಳ ವ್ಯಂಗ್ಯ ಅನ್ಸುತ್ತೆ ಅದು. ಆದ್ರೂ ಬಹಳ ಕೆಟ್ಟ ಪರಿಸ್ಥಿತಿ ಸರ್ ಅದು. ಒಂದ್ ನಿಮಿಷ. ಈಗ ನಮ್ಮ ಸರ್ಕಾರ ಬಂದದ 3 ವರ್ಷ ಆಗ್ಯದ. ಈಗ ಮಾಡ್ತದ 2 ಇಲ್ಲ 3 ತಿಂಗಳದಾಗ ಮಾಡ್ತದ. ನೀವು ನೋಡ್ಕೊಂತೀರಿ ಎಲ್ಲ ಕೆಲಸ ಬರಬ್ಬರಿ ಮಾಡ್ತಾರೆ. ನೋಡ್ರಿ ಮಾಡ್ತದ್ರಿ. ಇದು ಗ್ಯಾರಂಟಿ ನಮ್ದು ಮಾಡ್ತದ. ನಮ್ದು ಸರ್ಕಾರ ಏನ್ ಗ್ಯಾರಂಟಿ ಕೊಟ್ಟದ ಅದು ಪೂರಾ ಮಾಡ್ಯದ, ಇದರ ಮಾಡ್ತದ್ರಿ. ಈಗ ನಿಮ್ ಸುರಪುರ ತಾಲೂಕಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತವೆ, ಕುಡಿಯಕ್ ನೀರಿನ ಸಮಸ್ಯೆ. ಕರೆಕ್ಟ್. ಕೆಲವು ಹಳ್ಳಿಗಳಿಗಂತೂ ಬಸ್ಸೇ ಹೋಗಲ್ಲ. ಓದ್ತಾವ್ರಿ. ಈಗ ಎಲ್ಲ ಹಳ್ಳಿಗೆ ಬಸ್ ಹೋಗ್ತಾವ್ರಿ. ಇರ್ತಕ್ಕಂಥ PDOಗಳು ಮತ್ತ CO ಏನು ಸರ್ಕಾರದ ಸಂಬಳ ತಿಂತಾರಲ್ಲ, ಇದು ವ್ಯರ್ಥ ಆಗ್ತದೆ ಸಿದ್ದರಾಮಯ್ಯ ಸಾಬ್ರೆ. ಯಾಕಂದ್ರೆ PDOಗಳಿಗೆ ಏನಾಯ್ತಪ್ಪ ಅಂದ್ರೆ ಆರಾಮ್ ನಿದ್ದೆ ಮಾಡ್ತಿದ್ದಾರೆ ಮನೇಲಿ. ಯಾಕಂದ್ರೆ ZPTPದವರು ಗೆದ್ರಪ್ಪ ಅಂದ್ರೆ ಕೇಳ್ತಕ್ಕಂಥ ಅಧಿಕಾರ ಇರ್ತದ, PDOಗಳಿಗೆ ಅಂಜಿಕೆ ಇರ್ತದ, CO ಅಂಜಿಕೆ ಇರ್ತದ. ಯಾಕಂದ್ರೆ ತಿಂಗಳ ಮೀಟಿಂಗ್ ಮಾಡೋದಿರ್ತದ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಉಚಿತವಾಗಿ ಪಗಾರ ಕೊಡ್ತಿದ್ದೀರಿ PDOಗಳಿಗೆ, CO ಗಳಿಗೆ 32 ಜಿಲ್ಲೆಗಳಿಗೆ. ದಯಮಾಡಿ ಈ ಬಡ ಜನ, ಗ್ರಾಮೀಣ ಜನರಿಗೆ ನೀವು ಕಣ್ಣು ತೆರಿಬೇಕು. ಮತ್ತು ನಿಮ್ಮಿರ್ತಕ್ಕಂಥ ಸರ್ಕಾರದ ಕಾರ್ಯಕರ್ತಗಳಿಗೆ ಭಾಳ ಬಹುಮುಖ್ಯ ಆಗ್ತದೆ. ಈಗ DK ಶಿವಕುಮಾರ್ ಹೇಳ್ತಾರೆ ತಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಕಾರ್ಯಕರ್ತರನ್ನು ಒಯ್ಬೇಕಂತೇಳಿ. ಇದನ್ನ ಈ ರೀತಿ ZPTP ಮಾಡಲಿಲ್ಲ, ಗ್ರಾಮ ಪಂಚಾಯತಿ ಮಾಡಲಿಲ್ಲ, ನಗರಸಭೆ ಮಾಡಲಿಲ್ಲ, ಪುರಸಭೆ ಮಾಡಲಿಲ್ಲಪ್ಪ ಅಂದರೆ ಯಾವುದೇ ಕಾರ್ಯಕರ್ತರು ಪಕ್ಷಕ್ಕೆ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷಕ್ಕೆ ಜನರು ಬರೋದಿಲ್ಲ. ಯಾಕಂದರೆ ನೀವು ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ, ನಾವು ಇರ್ತಕ್ಕಂಥ ಹಳ್ಳಿ ಕೆಸರಲ್ಲಿ. ನಮ್ಮ ನೋವುಗಳನ್ನು ಆಳಲು ನೀವೇ ನೋಡೋದು. ನೀವು ನೋವುಗಳನ್ನು ನೋಡಲಿಲ್ಲಪ್ಪ ಅಂದ್ರೆ ಏನಾಗ್ತದೆ? ಉದಾಹರಣೆಗೆ ನೋಡಬೇಕಾದ್ರೆ 32 PDOಗಳನ್ನ ಸಸ್ಪೆಂಡ್ ಮಾಡಿದ್ರಿ. ಯಾಕೆ ಮಾಡಿದ್ರಪ್ಪ ಅಂದರೆ ZPTPನಲ್ಲಿ ಕೇಳ್ತಕ್ಕಂಥ ಪವರ್ ಇಲ್ಲ.
ಹಾಗಾಗಿ ಇವರು ಪಿ ಡಿ ಒಗಳು ಮತ್ತು ಸಿ ಒಗಳು ಕಳ್ಳಾಟ ಮುಚ್ಚೋಗೋಸ್ಕರನೇ ಶೀಘ್ರವೇ 2-3 ತಿಂಗಳಲ್ಲಿ ZPTP ನೀವು ಮಾಡಬೇಕು ಮತ್ತು ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ಇಲ್ಲವಂದರೆ ಮುಂಬರೋ ದಿನಗಳಲ್ಲಿ ನಿಮಗೆ BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನೀವು ಮುಂದೆ ಮತ ಕೇಳಕ್ಕೆ ಬಂದರೆ ನಿಮಗೆ ಚಪ್ಪಲಿ ಏಟ್ ಅಂತ ಪಕ್ಕ ಬೀಳ್ತದೆ. ಇದಿಷ್ಟು ಯಾದಗಿರಿ ಜಿಲ್ಲೆಯ ಜನರು ಮತ್ತು ವಿವಿಧ ಪಕ್ಷದ ಮುಖಂಡರುಗಳ ಮಾತು. ಈಗಾಗಲೇ ಯಾದಗಿರಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸಾಲು ಸಮಸ್ಯೆಗಳಿದೆ. ಅದನ್ನ ಪರಿಹಾರ ಮಾಡೋದಕ್ಕೆ ನಮಗೆ ತಾಲೂಕು ಪಂಚಾಯಿತಿ ಸದಸ್ಯರುಗಳಿಲ್ಲ, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಿಲ್ಲ. ಎಲ್ಲವನ್ನೂ ಕೂಡ ನಾವು ಶಾಸಕರ ಬಳಿಯೇ ತೆಗೆದುಕೊಂಡು ಹೋಗುವಂಥ ಒಂದು ವಾತಾವರಣ ನಮ್ಮ ಜಿಲ್ಲೆಯಲ್ಲೂ ಕೂಡ ಇರುವಂಥದ್ದು. ಎಲ್ಲದಕ್ಕೂ ಕೂಡ ಶಾಸಕರು ನಮಗೆ ಸ್ಪಂದಿಸುವಂಥ ಒಂದು ಪರಿಸ್ಥಿತಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅನ್ನುವಂಥದ್ದು ಇವರ ಮಾತು. ಆದಷ್ಟು ಬೇಗ TP ಮತ್ತು ZP ಚುನಾವಣೆಗಳನ್ನು ನಡೆಸಿ ನಮ್ಮ ಸಮಸ್ಯೆಗಳನ್ನು, ಗ್ರಾಮೀಣ ಭಾಗದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡಿ ಅನ್ನುವಂಥದ್ದು ಸರ್ಕಾರದ ಮುಂದೆ ಇವರು ಇಡ್ತಾ ಇರುವಂಥ ಬೇಡಿಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.